ಶತಮಾನ ಕಂಡಿರ್ತಕ್ಕಂತಹ ಭೀಮಾ ಬ್ರಿಡ್ಜ್, ಫೇಮಸ್ ಭೀಮಾ ಬ್ರಿಡ್ಜ್ಗೆ ಕಾಯಕಲ್ಪ ಬೇಕಾಗಿದೆ. ಇದಕ್ಕೋಸ್ಕರ ಬಜೆಟ್ನಲ್ಲಿ 100 ಕೋಟಿ ಮೀಸಲಿಡಿ ಅಂತ ಆಗ್ರಹ ಕೇಳಿ ಬರ್ತಾ ಇದೆ. ನಿಜಾಮರು ಕಟ್ಟಿರುವಂತಹ ಬ್ರಿಡ್ಜ್ ಇದು ಭೀಮಾ ಬ್ರಿಡ್ಜ್. ಎಲ್ಲೆಂದರಲ್ಲಿ ಬಿರುಕು ಬಿಟ್ಟುಬಿಟ್ಟಿದೆ ಈ ಸೇತುವೆ. ಶತಮಾನ ಕಂಡಿದೆ, ಆಲ್ರೆಡಿ 100 ವರ್ಷ ಕಳೆದಿದೆ ಈ ಸೇತುವೆಗೆ. ವಿಜಯಪುರ ಹೈದರಾಬಾದ್ ಸಂಪರ್ಕ ಕಲ್ಪಿಸುವಂತಹ ಭೀಮಾ ಸೇತುವೆ ಶಿಥಿಲಾವಸ್ಥೆಯಲ್ಲಿರ್ತಕ್ಕಂತಹ ಬ್ರಿಡ್ಜ್. ಆ ಬ್ರಿಡ್ಜ್ನಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಮಾಡಿದೆ. ಬೃಹತ್ ಸೇತುವೆ ಯಾವ ರೀತಿಯಲ್ಲಿ ಬಿರುಕು ಬಿಟ್ಟಿದೆ ನೋಡಿ, ಅದಕ್ಕೆ ಕಾಯಕಲ್ಪ ಬೇಕಾಗಿದೆ. ಭಾರಿ ಬಜೆಟ್ನಲ್ಲಿ ಸೇತುವೆ ನವೀಕರಣಕ್ಕೆ ಪ್ರತ್ಯೇಕ ಬಜೆಟ್ ಕೊಡಬೇಕು ಅಂತ ಆಗ್ರಹ ಕೇಳಿ ಬರ್ತಾ ಇದೆ. ಹೈದರಾಬಾದ್ ನಿಜಾಮರ ಆಳ್ವಿಕೆಯಲ್ಲಿ ಕಟ್ಟಿರ್ತಕ್ಕಂಥ ಏನು ಯಾದಗಿರಿ ನಗರದ ಭೀಮಾ ಬ್ರಿಡ್ಜ್ ಈಗಾಗಲೇ ಅಳಿವಿನ ಅಂಚಿನಲ್ಲಿರ್ತಕ್ಕಂಥದ್ದು. ಈ ಒಂದು ಬ್ರಿಡ್ಜ್ಗೆ ಮುಂದಿನ ಬಜೆಟ್ನಲ್ಲಿ ಈ ಒಂದು ಪ್ರತ್ಯೇಕ ಅನುದಾನವನ್ನ ಮೀಸಲಿಡಬೇಕು ಅಂತ ಹೇಳಿ ಇರ್ತಕ್ಕಂಥ ಸಾರ್ವಜನಿಕರು ಕೂಡ ಆಗ್ರಹವನ್ನ ಮಾಡ್ತಾ ಇರುವಂತದ್ದು. ಯಾಕಂತಂದ್ರೆ ಯಾದಗಿರಿ ನಗರದ ಭೀಮಾ ಬ್ರಿಡ್ಜ್ ಏನು ಸುಮಾರು 100 ವರ್ಷಗಳ ಇತಿಹಾಸವನ್ನ ಹೊಂದಿರತಕ್ಕಂಥ ಬ್ರಿಡ್ಜ್ ಇದೆ. ಈ ಬ್ರಿಡ್ಜ್ ಈಗಾಗಲೇ ಇಲ್ಲಿ ನೋಡ್ತಾ ಇರಬಹುದು, ನೀವು ತಾವು ದೃಶ್ಯಾವಳಿಗಳು ಕೂಡ ಗಮನಿಸ್ತಾ ಇದ್ದೀರಿ. ಎಲ್ಲೆಂದರಲ್ಲಿ ಬಿರುಕು ಬಿಟ್ಟಿದೆ. ಹೀಗಾಗಿ ಈ ಒಂದು ಬ್ರಿಡ್ಜ್ ಏನು ಕುಸಿದು ಒಂದು ದೊಡ್ಡ ಮಟ್ಟದ ಅನಾಹುತ ಆಗುವ ಮೊದಲೇನು ಈ ಒಂದು ಬ್ರಿಡ್ಜ್ ಅನ್ನ ದುರಸ್ತಿ ಮಾಡಬೇಕಾದಂತ ಅನಿವಾರ್ಯತೆ ಇರುವಂತದ್ದು. ಹೀಗಾಗಿ ಈ ಒಂದು ಬ್ರಿಡ್ಜ್ಗೆ ಈಗಾಗಲೇ ಒಂದು ಕಾಯಕಲ್ಪವನ್ನ ಮಾಡಬೇಕು ಅಂತ ಹೇಳಿ ಸುಮಾರು ಒಂದು 100 ಕೋಟಿಗೂ ಅಧಿಕ ಹಣವನ್ನ ಮೀಸಲಿಡಬೇಕು ಅಂತ ಹೇಳಿ ಸ್ಥಳೀಯರು ಕೂಡ ಆಗ್ರಹವನ್ನ ಮಾಡ್ತಾ ಇರುವಂತಂದ್ರೆ ಈ ಒಂದು ಬ್ರಿಡ್ಜ್ಗೆ ಪ್ರತ್ಯೇಕ ಅನುದಾನವನ್ನ ಈ ಒಂದು ಬಜೆಟ್ ನಲ್ಲಿ ಮೀಸಲಿಡಬೇಕು. ಈಗಾಗಲೇ ಈ ಒಂದು ಬಜೆಟ್ ಮಂಡಿಸಿದ್ರೆ ಸಿದ್ದರಾಮಯ್ಯ ಅವರು ಕೂಡ ಹೆಚ್ಚು ಬಜೆಟ್ ಮಂಡಿಸಿರುವಂತಹ ಸಿಎಂ ಆಗಿ ಒಂದು ಖ್ಯಾತಿಯನ್ನ ಪಡಿತಾರೆ. ಹೀಗಾಗಿ ಈ ಒಂದು ಖ್ಯಾತಿಯನ್ನ ಪಡೆದಿರ್ತಕ್ಕಂಥ ಸಿಎಂ ಅವರು ಈ ಒಂದು ಭಾಗದಲ್ಲಿ ಹಿಂದುಳಿದಿರತಕ್ಕಂಥ ಜಿಲ್ಲೆ ಆಗಿರ್ತಕ್ಕಂಥದ್ದು. ಹೀಗಾಗಿ ಈ ಒಂದು ಜಿಲ್ಲೆಗೆ ಸುಮಾರು ಪ್ರತ್ಯೇಕವಾಗಿ ಈ ಒಂದು ಭೀಮಾ ಬ್ರಿಡ್ಜ್ಗೆ ಒಂದು ಡೆವಲಪ್ಮೆಂಟ್ ಮಾಡುವ ಸಲುವಾಗಿ 100 ಕೋಟಿ ಅನುದಾನವನ್ನ ಮೀಸಲಿಟ್ಟರೆ ಬಹಳ ಅನುಕೂಲ ಆಗುತ್ತೆ ಅನ್ನುವಂಥದ್ದನ್ನು ಕೂಡ ಸ್ಥಳೀಯರು ಹೇಳ್ತಾ ಇರುವಂತದ್ದು. ಒಟ್ಟಾರೆ ಈ ಒಂದು ಭೀಮಾ ಬ್ರಿಡ್ಜ್ಗೆ ಏನು ಈಗಾಗಲೇ ಸಿಎಂ ಅವರು ಕೂಡ ಪ್ರತ್ಯೇಕ ಅನುದಾನವನ್ನ ಮುಂದಿನ ಈ ಒಂದು ಬಜೆಟ್ ಮಂಡಿಸುವ ಸಂದರ್ಭದಲ್ಲಿ ಮೀಸಲಿಡ್ತಾರ ಅನ್ನೋದನ್ನ ಕಾದ್ ನೋಡಬೇಕಾಗಿರ್ತಕ್ಕಂಥದ್ದು. ನಾಗರಾಜ್ ಮುಗ್ದುಂ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಶತಮಾನ ಕಂಡಿರ್ತಕ್ಕಂತಹ ಭೀಮಾ ಬ್ರಿಡ್ಜ್, ಫೇಮಸ್ ಭೀಮಾ ಬ್ರಿಡ್ಜ್ಗೆ ಕಾಯಕಲ್ಪ ಬೇಕಾಗಿದೆ. ಇದಕ್ಕೋಸ್ಕರ ಬಜೆಟ್ನಲ್ಲಿ 100 ಕೋಟಿ ಮೀಸಲಿಡಿ ಅಂತ ಆಗ್ರಹ ಕೇಳಿ ಬರ್ತಾ ಇದೆ. ನಿಜಾಮರು ಕಟ್ಟಿರುವಂತಹ ಬ್ರಿಡ್ಜ್ ಇದು ಭೀಮಾ ಬ್ರಿಡ್ಜ್. ಎಲ್ಲೆಂದರಲ್ಲಿ ಬಿರುಕು ಬಿಟ್ಟುಬಿಟ್ಟಿದೆ ಈ ಸೇತುವೆ. ಶತಮಾನ ಕಂಡಿದೆ, ಆಲ್ರೆಡಿ 100 ವರ್ಷ ಕಳೆದಿದೆ ಈ ಸೇತುವೆಗೆ. ವಿಜಯಪುರ ಹೈದರಾಬಾದ್ ಸಂಪರ್ಕ ಕಲ್ಪಿಸುವಂತಹ ಭೀಮಾ ಸೇತುವೆ ಶಿಥಿಲಾವಸ್ಥೆಯಲ್ಲಿರ್ತಕ್ಕಂತಹ ಬ್ರಿಡ್ಜ್. ಆ ಬ್ರಿಡ್ಜ್ನಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಮಾಡಿದೆ. ಬೃಹತ್ ಸೇತುವೆ ಯಾವ ರೀತಿಯಲ್ಲಿ ಬಿರುಕು ಬಿಟ್ಟಿದೆ ನೋಡಿ, ಅದಕ್ಕೆ ಕಾಯಕಲ್ಪ ಬೇಕಾಗಿದೆ. ಭಾರಿ ಬಜೆಟ್ನಲ್ಲಿ ಸೇತುವೆ ನವೀಕರಣಕ್ಕೆ ಪ್ರತ್ಯೇಕ ಬಜೆಟ್ ಕೊಡಬೇಕು ಅಂತ ಆಗ್ರಹ ಕೇಳಿ ಬರ್ತಾ ಇದೆ. ಹೈದರಾಬಾದ್ ನಿಜಾಮರ ಆಳ್ವಿಕೆಯಲ್ಲಿ ಕಟ್ಟಿರ್ತಕ್ಕಂಥ ಏನು ಯಾದಗಿರಿ ನಗರದ ಭೀಮಾ ಬ್ರಿಡ್ಜ್ ಈಗಾಗಲೇ ಅಳಿವಿನ ಅಂಚಿನಲ್ಲಿರ್ತಕ್ಕಂಥದ್ದು. ಈ ಒಂದು ಬ್ರಿಡ್ಜ್ಗೆ ಮುಂದಿನ ಬಜೆಟ್ನಲ್ಲಿ ಈ ಒಂದು ಪ್ರತ್ಯೇಕ ಅನುದಾನವನ್ನ ಮೀಸಲಿಡಬೇಕು ಅಂತ ಹೇಳಿ ಇರ್ತಕ್ಕಂಥ ಸಾರ್ವಜನಿಕರು ಕೂಡ ಆಗ್ರಹವನ್ನ ಮಾಡ್ತಾ ಇರುವಂತದ್ದು. ಯಾಕಂತಂದ್ರೆ ಯಾದಗಿರಿ ನಗರದ ಭೀಮಾ ಬ್ರಿಡ್ಜ್ ಏನು ಸುಮಾರು 100 ವರ್ಷಗಳ ಇತಿಹಾಸವನ್ನ ಹೊಂದಿರತಕ್ಕಂಥ ಬ್ರಿಡ್ಜ್ ಇದೆ. ಈ ಬ್ರಿಡ್ಜ್ ಈಗಾಗಲೇ ಇಲ್ಲಿ ನೋಡ್ತಾ ಇರಬಹುದು, ನೀವು ತಾವು ದೃಶ್ಯಾವಳಿಗಳು ಕೂಡ ಗಮನಿಸ್ತಾ ಇದ್ದೀರಿ. ಎಲ್ಲೆಂದರಲ್ಲಿ ಬಿರುಕು ಬಿಟ್ಟಿದೆ. ಹೀಗಾಗಿ ಈ ಒಂದು ಬ್ರಿಡ್ಜ್ ಏನು ಕುಸಿದು ಒಂದು ದೊಡ್ಡ ಮಟ್ಟದ ಅನಾಹುತ ಆಗುವ ಮೊದಲೇನು ಈ ಒಂದು ಬ್ರಿಡ್ಜ್ ಅನ್ನ ದುರಸ್ತಿ ಮಾಡಬೇಕಾದಂತ ಅನಿವಾರ್ಯತೆ ಇರುವಂತದ್ದು. ಹೀಗಾಗಿ ಈ ಒಂದು ಬ್ರಿಡ್ಜ್ಗೆ ಈಗಾಗಲೇ ಒಂದು ಕಾಯಕಲ್ಪವನ್ನ ಮಾಡಬೇಕು ಅಂತ ಹೇಳಿ ಸುಮಾರು ಒಂದು 100 ಕೋಟಿಗೂ ಅಧಿಕ ಹಣವನ್ನ ಮೀಸಲಿಡಬೇಕು ಅಂತ ಹೇಳಿ ಸ್ಥಳೀಯರು ಕೂಡ ಆಗ್ರಹವನ್ನ ಮಾಡ್ತಾ ಇರುವಂತಂದ್ರೆ ಈ ಒಂದು ಬ್ರಿಡ್ಜ್ಗೆ ಪ್ರತ್ಯೇಕ ಅನುದಾನವನ್ನ ಈ ಒಂದು ಬಜೆಟ್ ನಲ್ಲಿ ಮೀಸಲಿಡಬೇಕು. ಈಗಾಗಲೇ ಈ ಒಂದು ಬಜೆಟ್ ಮಂಡಿಸಿದ್ರೆ ಸಿದ್ದರಾಮಯ್ಯ ಅವರು ಕೂಡ ಹೆಚ್ಚು ಬಜೆಟ್ ಮಂಡಿಸಿರುವಂತಹ ಸಿಎಂ ಆಗಿ ಒಂದು ಖ್ಯಾತಿಯನ್ನ ಪಡಿತಾರೆ. ಹೀಗಾಗಿ ಈ ಒಂದು ಖ್ಯಾತಿಯನ್ನ ಪಡೆದಿರ್ತಕ್ಕಂಥ ಸಿಎಂ ಅವರು ಈ ಒಂದು ಭಾಗದಲ್ಲಿ ಹಿಂದುಳಿದಿರತಕ್ಕಂಥ ಜಿಲ್ಲೆ ಆಗಿರ್ತಕ್ಕಂಥದ್ದು. ಹೀಗಾಗಿ ಈ ಒಂದು ಜಿಲ್ಲೆಗೆ ಸುಮಾರು ಪ್ರತ್ಯೇಕವಾಗಿ ಈ ಒಂದು ಭೀಮಾ ಬ್ರಿಡ್ಜ್ಗೆ ಒಂದು ಡೆವಲಪ್ಮೆಂಟ್ ಮಾಡುವ ಸಲುವಾಗಿ 100 ಕೋಟಿ ಅನುದಾನವನ್ನ ಮೀಸಲಿಟ್ಟರೆ ಬಹಳ ಅನುಕೂಲ ಆಗುತ್ತೆ ಅನ್ನುವಂಥದ್ದನ್ನು ಕೂಡ ಸ್ಥಳೀಯರು ಹೇಳ್ತಾ ಇರುವಂತದ್ದು. ಒಟ್ಟಾರೆ ಈ ಒಂದು ಭೀಮಾ ಬ್ರಿಡ್ಜ್ಗೆ ಏನು ಈಗಾಗಲೇ ಸಿಎಂ ಅವರು ಕೂಡ ಪ್ರತ್ಯೇಕ ಅನುದಾನವನ್ನ ಮುಂದಿನ ಈ ಒಂದು ಬಜೆಟ್ ಮಂಡಿಸುವ ಸಂದರ್ಭದಲ್ಲಿ ಮೀಸಲಿಡ್ತಾರ ಅನ್ನೋದನ್ನ ಕಾದ್ ನೋಡಬೇಕಾಗಿರ್ತಕ್ಕಂಥದ್ದು. ನಾಗರಾಜ್ ಮುಗ್ದುಂ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಶತಮಾನ ಕಂಡಿರ್ತಕ್ಕಂತಹ ಭೀಮಾ ಬ್ರಿಡ್ಜ್, ಫೇಮಸ್ ಭೀಮಾ ಬ್ರಿಡ್ಜ್ಗೆ ಕಾಯಕಲ್ಪ ಬೇಕಾಗಿದೆ. ಇದಕ್ಕೋಸ್ಕರ ಬಜೆಟ್ನಲ್ಲಿ 100 ಕೋಟಿ ಮೀಸಲಿಡಿ ಅಂತ ಆಗ್ರಹ ಕೇಳಿ ಬರ್ತಾ ಇದೆ. ನಿಜಾಮರು ಕಟ್ಟಿರುವಂತಹ ಬ್ರಿಡ್ಜ್ ಇದು ಭೀಮಾ ಬ್ರಿಡ್ಜ್. ಎಲ್ಲೆಂದರಲ್ಲಿ ಬಿರುಕು ಬಿಟ್ಟುಬಿಟ್ಟಿದೆ ಈ ಸೇತುವೆ. ಶತಮಾನ ಕಂಡಿದೆ, ಆಲ್ರೆಡಿ 100 ವರ್ಷ ಕಳೆದಿದೆ ಈ ಸೇತುವೆಗೆ. ವಿಜಯಪುರ ಹೈದರಾಬಾದ್ ಸಂಪರ್ಕ ಕಲ್ಪಿಸುವಂತಹ ಭೀಮಾ ಸೇತುವೆ ಶಿಥಿಲಾವಸ್ಥೆಯಲ್ಲಿರ್ತಕ್ಕಂತಹ ಬ್ರಿಡ್ಜ್. ಆ ಬ್ರಿಡ್ಜ್ನಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಮಾಡಿದೆ.
ಬೃಹತ್ ಸೇತುವೆ ಯಾವ ರೀತಿಯಲ್ಲಿ ಬಿರುಕು ಬಿಟ್ಟಿದೆ ನೋಡಿ, ಅದಕ್ಕೆ ಕಾಯಕಲ್ಪ ಬೇಕಾಗಿದೆ. ಭಾರಿ ಬಜೆಟ್ನಲ್ಲಿ ಸೇತುವೆ ನವೀಕರಣಕ್ಕೆ ಪ್ರತ್ಯೇಕ ಬಜೆಟ್ ಕೊಡಬೇಕು ಅಂತ ಆಗ್ರಹ ಕೇಳಿ ಬರ್ತಾ ಇದೆ. ಹೈದರಾಬಾದ್ ನಿಜಾಮರ ಆಳ್ವಿಕೆಯಲ್ಲಿ ಕಟ್ಟಿರ್ತಕ್ಕಂತ ಏನು ಯಾದಗಿರಿ ನಗರದ ಭೀಮಾ ಬ್ರಿಡ್ಜ್ ಈಗಾಗಲೇ ಅಳಿವಿನ ಅಂಚಿನಲ್ಲಿ ಇರತಕ್ಕಂಥದ್ದು. ಈ ಒಂದು ಬ್ರಿಡ್ಜ್ಗೆ ಮುಂದಿನ ಬಜೆಟ್ನಲ್ಲಿ ಈ ಒಂದು ಪ್ರತ್ಯೇಕ ಅನುದಾನವನ್ನ ಮೀಸಲಿಡಬೇಕು ಅಂತೇಳಿ ಇಲ್ಲಿರ್ತಕ್ಕಂಥ ಸಾರ್ವಜನಿಕರು ಕೂಡ ಆಗ್ರಹವನ್ನ ಮಾಡ್ತಾ ಇರುವಂತದ್ದು. ಯಾಕಂತಂದ್ರೆ ಯಾದಗಿರಿ ನಗರದ ಭೀಮಾ ಬ್ರಿಡ್ಜ್ ಏನು ಸುಮಾರು 100 ವರ್ಷಗಳ ಇತಿಹಾಸವನ್ನ ಹೊಂದಿರತಕ್ಕಂತ ಬ್ರಿಡ್ಜ್ ಇದೆ. ಈ ಬ್ರಿಡ್ಜ್ ಈಗಾಗಲೇ ಇಲ್ಲಿ ನೋಡ್ತಾ ಇರಬಹುದು, ನೀವು ತಾವು ದೃಶ್ಯಾವಳಿಗಳು ಕೂಡ ಗಮನಿಸ್ತಾ ಇದ್ದೀರಿ. ಆ ಎಲ್ಲೆಂದರಲ್ಲಿ ಬಿರುಕು ಬಿಟ್ಟಿದೆ. ಹೀಗಾಗಿ ಈ ಒಂದು ಬ್ರಿಡ್ಜ್ ಏನು ಕುಸಿದು ಒಂದು ದೊಡ್ಡ ಮಟ್ಟದ ಅನಾಹುತ ಆಗುವ ಮೊದಲೇನು ಈ ಒಂದು ಬ್ರಿಡ್ಜ್ ಅನ್ನ ದುರಸ್ತಿ ಮಾಡಬೇಕಾದಂತ ಅನಿವಾರ್ಯತೆ ಇರುವಂತದ್ದು. ಹೀಗಾಗಿ ಈ ಒಂದು ಬ್ರಿಡ್ಜ್ಗೆ ಈಗಾಗಲೇ ಒಂದು ಕಾಯಕಲ್ಪವನ್ನ ಮಾಡಬೇಕು ಅಂತ ಹೇಳಿ ಸುಮಾರು ಒಂದು 100 ಕೋಟಿಗೂ ಅಧಿಕ ಹಣವನ್ನ ಮೀಸಲಿಡಬೇಕು ಅಂತ ಹೇಳಿ ಸ್ಥಳೀಯರು ಕೂಡ ಆಗ್ರಹವನ್ನ ಮಾಡ್ತಾ ಇರುವಂತಂದ್ರೆ ಈ ಒಂದು ಬ್ರಿಡ್ಜ್ಗೆ ಪ್ರತ್ಯೇಕ ಅನುದಾನವನ್ನ ಈ ಒಂದು ಬಜೆಟ್ ನಲ್ಲಿ ಮೀಸಲಿಡಬೇಕು. ಈಗಾಗಲೇ ಈ ಒಂದು ಬಜೆಟ್ ಮಂಡಿಸಿದ್ರೆ ಸಿದ್ದರಾಮಯ್ಯ ಅವರು ಕೂಡ ಹೆಚ್ಚು ಬಜೆಟ್ ಮಂಡಿಸಿರುವಂತಹ ಸಿಎಂ ಆಗಿ ಒಂದು ಖ್ಯಾತಿಯನ್ನ ಪಡಿತಾರೆ. ಹೀಗಾಗಿ ಈ ಒಂದು ಖ್ಯಾತಿಯನ್ನ ಪಡೆದಿರ್ತಕ್ಕಂಥ ಸಿಎಂ ಅವರು ಈ ಒಂದು ಭಾಗದಲ್ಲಿ ಹಿಂದುಳಿದಿರತಕ್ಕಂಥ ಜಿಲ್ಲೆ ಆಗಿರ್ತಕ್ಕಂಥದ್ದು. ಹೀಗಾಗಿ ಈ ಒಂದು ಜಿಲ್ಲೆಗೆ ಸುಮಾರು ಪ್ರತ್ಯೇಕವಾಗಿ ಈ ಒಂದು ಭೀಮಾ ಬ್ರಿಡ್ಜ್ಗೆ ಒಂದು ಡೆವಲಪ್ಮೆಂಟ್ ಮಾಡುವ ಸಲುವಾಗಿ 100 ಕೋಟಿ ಅನುದಾನವನ್ನ ಮೀಸಲಿಟ್ಟರೆ ಬಹಳ ಅನುಕೂಲ ಆಗುತ್ತೆ ಅನ್ನುವಂಥದ್ದನ್ನು ಕೂಡ ಸ್ಥಳೀಯರು ಹೇಳ್ತಾ ಇರುವಂತದ್ದು. ಒಟ್ಟಾರೆ ಈ ಒಂದು ಭೀಮಾ ಬ್ರಿಡ್ಜ್ಗೆ ಏನು ಈಗಾಗಲೇ ಸಿಎಂ ಅವರು ಕೂಡ ಪ್ರತ್ಯೇಕ ಅನುದಾನವನ್ನ ಮುಂದಿನ ಈ ಒಂದು ಬಜೆಟ್ ಮಂಡಿಸುವ ಸಂದರ್ಭದಲ್ಲಿ ಮೀಸಲಿಡ್ತಾರ ಅನ್ನೋದನ್ನ ಕಾದ್ ನೋಡಬೇಕಾಗಿರ್ತಕ್ಕಂಥದ್ದು. ನಾಗರಾಜ್ ಮುಗ್ದುಂ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಶತಮಾನ ಕಂಡಿರ್ತಕ್ಕಂತಹ ಭೀಮಾ ಬ್ರಿಡ್ಜ್, ಫೇಮಸ್ ಭೀಮಾ ಬ್ರಿಡ್ಜ್ಗೆ ಕಾಯಕಲ್ಪ ಬೇಕಾಗಿದೆ. ಇದಕ್ಕೋಸ್ಕರ ಬಜೆಟ್ನಲ್ಲಿ 100 ಕೋಟಿ ಮೀಸಲಿಡಿ ಅಂತ ಆಗ್ರಹ ಕೇಳಿ ಬರ್ತಾ ಇದೆ. ನಿಜಾಮರು ಕಟ್ಟಿರುವಂತಹ ಬ್ರಿಡ್ಜ್ ಇದು ಭೀಮಾ ಬ್ರಿಡ್ಜ್. ಎಲ್ಲೆಂದರಲ್ಲಿ ಬಿರುಕು ಬಿಟ್ಟುಬಿಟ್ಟಿದೆ ಈ ಸೇತುವೆ. ಶತಮಾನ ಕಂಡಿದೆ, ಆಲ್ರೆಡಿ 100 ವರ್ಷ ಕಳೆದಿದೆ ಈ ಸೇತುವೆಗೆ. ವಿಜಯಪುರ ಹೈದರಾಬಾದ್ ಸಂಪರ್ಕ ಕಲ್ಪಿಸುವಂತಹ ಭೀಮಾ ಸೇತುವೆ ಶಿಥಿಲಾವಸ್ಥೆಯಲ್ಲಿರ್ತಕ್ಕಂತಹ ಬ್ರಿಡ್ಜ್. ಆ ಬ್ರಿಡ್ಜ್ನಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಮಾಡಿದೆ. ಬೃಹತ್ ಸೇತುವೆ ಯಾವ ರೀತಿಯಲ್ಲಿ ಬಿರುಕು ಬಿಟ್ಟಿದೆ ನೋಡಿ, ಅದಕ್ಕೆ ಕಾಯಕಲ್ಪ ಬೇಕಾಗಿದೆ. ಭಾರಿ ಬಜೆಟ್ನಲ್ಲಿ ಸೇತುವೆ ನವೀಕರಣಕ್ಕೆ ಪ್ರತ್ಯೇಕ ಬಜೆಟ್ ಕೊಡಬೇಕು ಅಂತ ಆಗ್ರಹ ಕೇಳಿ ಬರ್ತಾ ಇದೆ. ಹೈದರಾಬಾದ್ ನಿಜಾಮರ ಆಳ್ವಿಕೆಯಲ್ಲಿ ಕಟ್ಟಿರ್ತಕ್ಕಂತ ಏನು ಯಾದಗಿರಿ ನಗರದ ಭೀಮಾ ಬ್ರಿಡ್ಜ್ ಈಗಾಗಲೇ ಅಳಿವಿನ ಅಂಚಿನಲ್ಲಿ ಇರತಕ್ಕಂಥದ್ದು. ಈ ಒಂದು ಬ್ರಿಡ್ಜ್ಗೆ ಮುಂದಿನ ಬಜೆಟ್ ನಲ್ಲಿ ಈ ಒಂದು ಪ್ರತ್ಯೇಕ ಅನುದಾನವನ್ನ ಮೀಸಲಿಡಬೇಕು ಅಂತ ಹೇಳಿ ಇಲ್ಲಿರ್ತಕ್ಕಂಥ ಸಾರ್ವಜನಿಕರು ಕೂಡ ಆಗ್ರಹವನ್ನ ಮಾಡ್ತಾ ಇರುವಂತದ್ದು. ಯಾಕಂತಂದ್ರೆ ಯಾದಗಿರಿ ನಗರದ ಭೀಮಾ ಬ್ರಿಡ್ಜ್ ಏನು ಸುಮಾರು 100 ವರ್ಷಗಳ ಇತಿಹಾಸವನ್ನ ಹೊಂದಿರತಕ್ಕಂತ ಬ್ರಿಡ್ಜ್ ಇದೆ. ಈ ಬ್ರಿಡ್ಜ್ ಈಗಾಗಲೇ ಇಲ್ಲಿ ನೋಡ್ತಾ ಇರಬಹುದು, ನೀವು ತಾವು ದೃಶ್ಯಾವಳಿಗಳು ಕೂಡ ಗಮನಿಸ್ತಾ ಇದ್ದೀರಿ. ಎಲ್ಲೆಂದರಲ್ಲಿ ಬಿರುಕು ಬಿಟ್ಟಿದೆ. ಹೀಗಾಗಿ ಈ ಒಂದು ಬ್ರಿಡ್ಜ್ ಏನು ಕುಸಿದು ಒಂದು ದೊಡ್ಡ ಮಟ್ಟದ ಅನಾಹುತ ಆಗುವ ಮೊದಲೇನು ಈ ಒಂದು ಬ್ರಿಡ್ಜ್ ಅನ್ನ ದುರಸ್ತಿ ಮಾಡಬೇಕಾದಂತ ಅನಿವಾರ್ಯತೆ ಇರುವಂತದ್ದು. ಹೀಗಾಗಿ ಈ ಒಂದು ಬ್ರಿಡ್ಜ್ಗೆ ಈಗಾಗಲೇ ಒಂದು ಕಾಯಕಲ್ಪವನ್ನ ಮಾಡಬೇಕು ಅಂತ ಹೇಳಿ ಸುಮಾರು ಒಂದು 100 ಕೋಟಿಗೂ ಅಧಿಕ ಹಣವನ್ನ ಮೀಸಲಿಡಬೇಕು ಅಂತ ಹೇಳಿ ಸ್ಥಳೀಯರು ಕೂಡ ಆಗ್ರಹವನ್ನ ಮಾಡ್ತಾ ಇರುವಂತಂದ್ರೆ ಈ ಒಂದು ಬ್ರಿಡ್ಜ್ಗೆ ಪ್ರತ್ಯೇಕ ಅನುದಾನವನ್ನ ಈ ಒಂದು ಬಜೆಟ್ ನಲ್ಲಿ ಮೀಸಲಿಡಬೇಕು. ಈಗಾಗಲೇ ಈ ಒಂದು ಬಜೆಟ್ ಮಂಡಿಸಿದ್ರೆ ಸಿದ್ದರಾಮಯ್ಯ ಅವರು ಕೂಡ ಹೆಚ್ಚು ಬಜೆಟ್ ಮಂಡಿಸಿರುವಂತಹ ಸಿಎಂ ಆಗಿ ಒಂದು ಖ್ಯಾತಿಯನ್ನ ಪಡಿತಾರೆ. ಹೀಗಾಗಿ ಈ ಒಂದು ಖ್ಯಾತಿಯನ್ನ ಪಡೆದಿರ್ತಕ್ಕಂಥ ಸಿಎಂ ಅವರು ಈ ಒಂದು ಭಾಗದಲ್ಲಿ ಹಿಂದುಳಿದಿರತಕ್ಕಂಥ ಜಿಲ್ಲೆ ಆಗಿರ್ತಕ್ಕಂಥದ್ದು. ಹೀಗಾಗಿ ಈ ಒಂದು ಜಿಲ್ಲೆಗೆ ಸುಮಾರು ಪ್ರತ್ಯೇಕವಾಗಿ ಈ ಒಂದು ಭೀಮಾ ಬ್ರಿಡ್ಜ್ಗೆ ಒಂದು ಡೆವಲಪ್ಮೆಂಟ್ ಮಾಡುವ ಸಲುವಾಗಿ 100 ಕೋಟಿ ಅನುದಾನವನ್ನ ಮೀಸಲಿಟ್ಟರೆ ಬಹಳ ಅನುಕೂಲ ಆಗುತ್ತೆ ಅನ್ನುವಂಥದ್ದನ್ನು ಕೂಡ ಸ್ಥಳೀಯರು ಹೇಳ್ತಾ ಇರುವಂತದ್ದು. ಒಟ್ಟಾರೆ ಈ ಒಂದು ಭೀಮಾ ಬ್ರಿಡ್ಜ್ಗೆ ಏನು ಈಗಾಗಲೇ ಸಿಎಂ ಅವರು ಕೂಡ ಪ್ರತ್ಯೇಕ ಅನುದಾನವನ್ನ ಮುಂದಿನ ಈ ಒಂದು ಬಜೆಟ್ ಮಂಡಿಸುವ ಸಂದರ್ಭದಲ್ಲಿ ಮೀಸಲಿಡ್ತಾರ ಅನ್ನೋದನ್ನ ಕಾದ್ ನೋಡಬೇಕಾಗಿರ್ತಕ್ಕಂಥದ್ದು. ನಾಗರಾಜ್ ಮುಗ್ದುಂ, ರಿಪಬ್ಲಿಕ್ ಕನ್ನಡ, ಯಾದಗಿರಿ.